ಸರ್ ಇನ್ನೊಂದು ನನಗೆ ಆರ್ಥರೈಟಿಸ್ ಇದೆ. ಹ್ಮ್ ಎಷ್ಟೋ ಅಂದ್ರೆ ಒಂದು 70% ನನ್ ನೋವೆಲ್ಲ ಕಡಿಮೆ ಆಗಿದೆ. ಹ್ಮ್ ಜಾಯಿಂಟ್ಸ್ ಏನ್ ಮಾಡಿದ್ಮೇಲೆ ಏನಂದ್ರೆ ಕಡಿಮೆ ಆಯ್ತು? ನೀವು ಕೊಟ್ಟಿದ್ದ ಟ್ರೀಟ್ಮೆಂಟ್ ಅಲ್ಲಿ ಬಂದು 3 ಸ್ಟೆಪ್ ಕೂರ್ಸಿ ತಗೊಂಡಿದ್ದೆ. 3 ಓಕೆ. ಟೈಮ್ ಬಂದು ತಗೊಂಡಿದ್ದೆ. ಪ್ಲಸ್ ನಾನು ಮಾಡ್ಕೊತಾ ಇದ್ದೆ. ನೀವ್ ಹೇಳ್ದಂಗೆ ಕಾಲು ಊತ ಬಂದ್ರೆ ಡಾರ್ಕ್ ಬ್ಲೂ ಹಚ್ಚೋದು. ಪ್ಲಸ್ ಅದೇ ಜಾಸ್ತಿ ಡಾರ್ಕ್ ಬ್ಲೂ ನಲ್ಲೇ ನನಗೆ ನೋವು ಸ್ವಲ್ಪ ಕಡಿಮೆ ಆಗೋದು. ಈಗ ಒಂದ್ ಅದೇ ಸ್ವಲ್ಪ ಬ್ರೇಕ್ ಮಾಡಿ ಅಂದ್ರೆ ಸ್ವಲ್ಪ ದಿವಸ ಬ್ರೇಕ್ ಮಾಡಿ ಆಮೇಲೆ ನೋವು ಜಾಸ್ತಿ ಆಯ್ತಾ ಹಚ್ಕೊಂತೀನಿ. ಅಂದ್ರೆ ಸರ್ ನನ್ಗೆ ಕಾಲು ಒಂದೊಂದ್ಸತಿ ಊರಕ್ಕೆ ಆಗಲ್ಲ. ಆ ಮಂಡಿನಲ್ಲಿ ತುಂಬಾ ನೋವಿರುತ್ತೆ. ಅವಾಗ ನಾನು ಅದಕ್ಕೆ ಆ ಪಾರ್ಟಿಗೆ ಸರ್ಕಲ್ ಹಾಕ್ತೀನಿ. ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದು ಓಡಾಡ್ಬೋದು. ಸರ್ ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್ ಫಸ್ಟ್ ಡೇ ಕ್ಲಾಸ್, ಅಡ್ವಾನ್ಸ್ ದ ಕ್ಲಾಸ್ ತುಂಬಾ ಖುಷಿ ಆಗ್ತಾ ಇದೆ. ಸುಮಾರು ಸತಿ ನಾನು ಮೀಟ್ ಆಗಿದ್ದೀನಿ, ನೋಡಿದ್ದೀರಾ ಅನ್ಸುತ್ತೆ. ಎಸ್, ನೋಡಿದ್ದೇನೆ ಮೇಡಮ್. TM ಸ್ಟೂಡೆಂಟ್ ಬೇರೆ ನಾನು. ಕಲೀರಿ ಮೇಡಮ್. ನನಗೆ ತುಂಬಾ ಈ ಒಂದ್ ಸತಿ ನೀವೇ ಹೇಳ್ಕೊಟ್ಟಿದ್ದೀರಾ. ನನಗೆ ತುಂಬಾ ತಲೆನೋವಿದೆ. ಅಂದ್ರೆ ಈ ತಲೆನೋವು, ಕಿವಿ ನೋವು, ಪ್ಲಸ್ ಕುತ್ತಿಗೆಯಿಂದ ಬೆನ್ನವರೆಗೂ ನೋವು. ತುಂಬಾ ಬೆನ್ನಿಂದ ಸೊಂಟವರೆಗೂ ಕೇಸರಿ ಪ್ರೆಸ್ ಮಾಡಿದ್ದೆ. ಸೊಂಟ ನೋವು ಸ್ವಲ್ಪ ಕಡಿಮೆ ಆಯ್ತು. ಬೆನ್ನು ನೋವು ತುಂಬಾ ಇದೆ. ಮಲ್ಗೋಕ್ಕಾಗಲ್ಲ. ಆಮೇಲೆ ಮೇಡಮ್, ಇದು ಸರ್ವೈಕಲ್ ಜಾಯಿಂಟ್ ನೀವ್ ಹೇಳ್ತಿರೋದೆಲ್ಲ ಸರ್ವೈಕಲ್ ಕಂಟ್ರೋಲ್ ಮಾಡೋದಲ್ವಾ? ಸೊ ಎಡಗೈ ಉಂಗುರ ಬೆರಳಿಗೆ ಓಕೆ, ಮೊದಲನೇ ಜಾಯಿಂಟ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ ಮೇಡಮ್. ಹಂಗು ನೀವು ಇವಾಗ ಹೇಳಿದ್ರ ಅದನ್ನ ಮಾಡ್ಕೊಂಡೆ. ಕತ್ತ ನೋವಿಗೆ ಹೇಳಿದ್ರ ಇವಾಗ ಜಸ್ಟ್ ಅದನ್ನ ಮಾಡ್ಕೊಂಡೆ. ತುಂಬಾ ತಲೆನೋವು ಸರ್, ಸಿಕ್ಕಾಪಟ್ಟೆ ತುಂಬಾ ತಲೆನೋವು. ಕಿವಿ ಬಿಸಿ ಆಗ್ಬಿಡುತ್ತೆ, ಹಂಗೆ ಪಟ ಪಟ ಹೊಡ್ಕೋತಾ ಇರುತ್ತೆ ಕಿವಿ ಹತ್ರ. ಬಿಸಿ ಆಗ್ಬಿಡುತ್ತೆ ತುಂಬಾ. ಚಲನೆ ಜಾಸ್ತಿ ಇದೆ. ಯು ಕ್ಯಾನ್ ಡೂ ಸ್ಕೈ ಬ್ಲೂ ಕಲರ್. ಒನ್ ಡೇ ಸ್ಕೈ ಬ್ಲೂ ಮಾಡಿ, ಒನ್ ಡೇ ಗ್ರೀನ್ ಮಾಡಿ. ಇದನ್ನ ಒನ್ ಡೇ ಸ್ಕೈ ಬ್ಲೂ, ಒನ್ ಡೇ ಗ್ರೀನ್ ಅನ್ನ 3 ಟೈಮ್ಸ್ ರಿಪೀಟ್ ಮಾಡಿ ಸಾಕು. ಅಂದ್ರೆ ಅದು ಕತ್ತು ನೋವಾಗ ಸರ್? ಅದು ಕತ್ತು ನೋವು, ಕಿವಿ ಬಿಸಿ ಆಗೋದು, ಸೌಂಡ್ ಬರೋದು ಎಲ್ಲ, ತಲೆನೋವು ಎಲ್ಲಾವುದು ಸೇರಿ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಟು ಕಲರ್ ಥೆರಪಿ. ಸರ್ ಇನ್ನೊಂದು ನನಗೆ ಆರ್ಥರೈಟಿಸ್ ಇದೆ. ಎಷ್ಟೋ ಅಂದ್ರೆ ಒಂದು 70% ನನ್ ನೋವೆಲ್ಲ ಕಡಿಮೆ ಆಗಿದೆ. ಜಾಯಿಂಟ್ಸ್ ಏನ್ ಮಾಡಿದ್ಮೇಲೆ ಕಡಿಮೆ ಆಯ್ತು? ಅದೇ ಏನ್ ನೀವು ಕೊಟ್ಟಿದ್ದ ಟ್ರೀಟ್ಮೆಂಟ್ ಅಲ್ಲಿ ಬಂದು 3 ಸ್ಟೆಪ್ ಕೂರ್ಸಿ ತಗೊಂಡಿದ್ದೆ. 3 Okay. ಟೈಮ್ ಬಂದು ತಗೊಂಡಿದ್ದೆ. ಪ್ಲಸ್ ನಾನು ಮಾಡ್ಕೊತಾ ಇದ್ದೆ. ನೀವ್ ಹೇಳ್ದಂಗೆ ಕಾಲು ಊತ ಬಂದ್ರೆ ಡಾರ್ಕ್ ಬ್ಲೂ ಹಚ್ಚೋದು. ಪ್ಲಸ್ ಅದೇ ಜಾಸ್ತಿ ಡಾರ್ಕ್ ಬ್ಲೂ ನಲ್ಲೇ ನನಗೆ ನೋವು ಸ್ವಲ್ಪ ಕಡಿಮೆ ಆಗೋದು. ಈಗ ಒಂದ್ ಅದೇ ಸ್ವಲ್ಪ ಬ್ರೇಕ್ ಮಾಡಿ ಅಂದ್ರೆ ಸ್ವಲ್ಪ ದಿವಸ ಬ್ರೇಕ್ ಮಾಡಿ ಆಮೇಲೆ ನೋವು ಜಾಸ್ತಿ ಆಯ್ತಾ ಹಚ್ಕೊಂತೀನಿ. ಆಮೇಲೆ ಅದೇ ಯೆಲ್ಲೋ ಪ್ಲಸ್ ಸ್ಕೈ ಬ್ಲೂ ಹಚ್ಕೊಂಡಿದ್ದೆ. ಸುಮಾರು ನಾನು ಆಗ್ಲೇ ನಿಮ್ಮ ಹತ್ರ ಜಾಯ್ನ್ ಆಗಿ ನಾನು ಒಂದು 9 ತಿಂಗಳಾಯ್ತು. ಸರಿ, ನಿಮ್ಗೆ ಡಾರ್ಕ್ ಬ್ಲೂ ಹಚ್ಕೊಳೋದ್ರಿಂದ ರುಮ್ಯಾಟೆಡ್ ಪೇನ್, ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ, ನೋ ಡೌಟ್. ಬಟ್ ಇನ್ನೊಂದು ಗೊತ್ತಿರ್ಲಿ, ಡಾರ್ಕ್ ಬ್ಲೂ ಹಚ್ಚಿದ್ರಿಂದ ತಲೆನೋವು ಜಾಸ್ತಿ ಆಗುತ್ತೆ. ಅಂದ್ರೆ ನಾನು ಕೈಗೆ ಹಚ್ಚಲ್ಲ, ಮಂಡಿಗೆ ಹಚ್ತೀನಿ. ಮಂಡಿಗೆ ಸರಿ, ಬಟ್ ಬಿ ಅವೇರ್, ಡಾರ್ಕ್ ಬ್ಲೂ ಇಸ್ ಇನ್ಕ್ರೀಸಿಂಗ್ ಡ್ರೈನೆಸ್. ಈಗ ನಾವು ಮಂಡಿಗೆ ಹಚ್ಚೋದ್ ಬೇಡ್ವಾ? ನಾಟ್ ಡೈಲಿ, ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಅಂದ್ರೆ ಸರ್ ನನ್ಗೆ ಕಾಲು ಒಂದೊಂದ್ಸತಿ ಊರಕ್ಕೆ ಆಗಲ್ಲ. ಆ ಮಂಡಿನಲ್ಲಿ ತುಂಬಾ ನೋವಿರುತ್ತೆ. ಅವಾಗ ನಾನು ಅದಕ್ಕೆ ಆ ಪಾರ್ಟಿಗೆ ಸರ್ಕಲ್ ಹಾಕ್ತೀನಿ. ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದು ಓಡಾಡ್ಬೋದು. ಇಲ್ಲಾಂದ್ರೆ ಚೆನ್ನಾಗಿ ಆಗ್ತೀರಾ ಮೇಡಮ್. ಬಟ್ ನನ್ ಕಡೆಯಿಂದ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟೆ. ಡಾರ್ಕ್ ಬ್ಲೂ ಅಂದ್ರೇನು ವಾಯು ತತ್ವ, ಅದು ಚಲನೆ ಕೊಡುತ್ತೆ. ಮಂಡಿಗ್ ಚಲನೆ ಇಲ್ಲ, ಅದ್ ಹಾಕಿದ್ಮೇಲೆ ಚಲನೆ ಬಂತು, ಒಳ್ಳೇದು. ಅದೇ ಚಲನೆ ಇಲ್ಲಿಗೆ ಬಂದ ತಲೆವು ಬರುತ್ತೆ ಅಂತ ಹೇಳಿದೆ. ಸರಿನಾ? ಒಳ್ಳೇದು ಮೇಡಮ್, ಥ್ಯಾಂಕ್ ಯು.